ನಮಸ್ತೆ. ಈಸಿಯಾಗಿ, ಕ್ವಿಕ್ಕಾಗಿ, ರುಚಿಯಾಗಿ ಮತ್ತು ಡಿಫ್ರೆಂಟಾಗಿ ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗಾಗಿ ಚೀಸ್ ಉಪಯೋಗಿಸಿ ಡಿಫ್ರೆಂಟಾಗಿ ಒಂದು ಚಪಾತಿ ಅಥವಾ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಗರಂ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಸಣ್ಣಗೆ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕೆಂದರೆ ಉಪ್ಪು ಎಣ್ಣೆ ಅದೆಲ್ಲ ಚೆನ್ನಾಗಿ ಹಿಡೀಲಿ. ನಂತರ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಾಮೂಲಾಗಿ ಚಪಾತಿಗೆ ಹೇಗೆ ಕಲಿಸ್ಕೊತೀವೋ ಹಾಗೆ ಹಿಟ್ಟನ್ನ ಕಲಿಸ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನಾದಿದಷ್ಟು ಚಪಾತಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಂಡು ಒಂದು 5 ನಿಮಿಷ ಒಂದು ಮುಚ್ಚಳ ಮುಚ್ಚಿ ಎತ್ತಿಟ್ಕೊಳ್ಳಿ. ಈಗ ಇಲ್ಲಿ ಚೀಸ್ನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಚಾಟ್ ಮಸಾಲ ಯೂಸ್ ಮಾಡ್ತಿದ್ದೀನಿ. 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ. ಚಿಟಿಕೆ ಉಪ್ಪು ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಾಟ್ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಬೆರೆತ್ಕೋಬೇಕು. ಈಗ ಚಪಾತಿ ಹಿಟ್ಟು ಏನು ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನು ಒಂದು ಉಂಡೆ ಮಾಡಿಕೊಂಡು ಈ ರೀತಿ ಅದನ್ನು ಹರ್ಕೊಳ್ಳಿ. ಹರ್ಕೊಂಡು ಅದಕ್ಕೆ 1 ರಿಂದ 2 ಸ್ಪೂನ್ ಅಥವಾ 2.5 ಸ್ಪೂನಷ್ಟು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಳಿ. ನಿಮಗೆ ಚೀಸ್ ತುಂಬ ಜಾಸ್ತಿ ಬೇಕು ಅಂದರೆ ಚೀಸ್ ಮಿಶ್ರಣ ಜಾಸ್ತಿನೇ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಆ ಚಪಾತಿ ಸುತ್ತ ಅದನ್ನು ಸೇರಿಸ್ಕೊಬಂದು ನಾವು ಹೇಗೆ ಒಬ್ಬಟ್ಟಿಗೆಲ್ಲ ಹೂರಣ ಹಾಕ್ಕೊಂಡು ಸೇರಿಸ್ಕೊತೀವಲ್ಲ ಆ ರೀತಿ ಸೇರಿಸ್ಕೊಂಡು ಅಲ್ಲಿ ಏನು ಹಿಟ್ಟು ಹಾಕ್ಕೊಂಡಿವಿ ಅದೇ ಹಿಟ್ಟಲ್ಲಿ ರೌಂಡಿಗೆ ಮಾಡಿಕೊಂಡು ಮತ್ತೆ ಅದನ್ನ ಲಟ್ಟಿಸ್ಕೊಳ್ಳಿ. ಇಲ್ಲಿ ಲಟ್ಟಿಸ್ಬೇಕಾದ್ರೆ ಹುಷಾರಾಗಿ ಲಟ್ಟಿಸ್ಬೇಕು. ಯಾಕೆಂದರೆ ನಾವು ಮಾಮೂಲಿ ಚಪಾತಿ ಲಟ್ಟಿಸೋ ಥರ ಜಾಸ್ತಿ ಫೋರ್ಸ್ ಕೊಟ್ಟು ಲಟ್ಟಿಸ್ಬಿಟ್ರೆ ಅದು ಅರ್ಧೋಗುತ್ತೆ. ಹಾಗಾಗಿ ಸ್ಮೂತಾಗಿ ಲಟ್ಟಿಸ್ಕೊಳ್ಳಿ. ಇದು ಲಟ್ಟಿಸಿದ ನಂತರ ಇದನ್ನು ತವಾ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಮಧ್ಯೆ ಮಧ್ಯೆ ಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನು ಸಹ ಸೇರಿಸ್ಕೊಳ್ಳಿ. ಅದನ್ನು ತವಾ ಮೇಲೆ ಹಾಕಿ ಎಣ್ಣೆ ಸವರಿ ಸಣ್ಣ ಉರ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇಷ್ಟ ಆದರೆ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇರುವ ಇನ್ನಷ್ಟು ಎಲ್ಲ ರೆಸಿಪಿಗಳನ್ನ ನೋಡಿ ಟ್ರೈ ಮಾಡಿ ಶೇರ್ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾಯಿದೆ, ಎಷ್ಟು ಕಲರ್ಫುಲ್ ಆಗಿದೆ. ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಮಕ್ಕಳು ಸಖತ್ ಖುಷಿಯಾಗ್ಬಿಡ್ತಾರೆ. ಬ್ರೇಕ್ಫಾಸ್ಟ್ಗೂ ಅಷ್ಟೇ ಹೆಲ್ತಿಯಾಗಿರುತ್ತೆ. 1 ಚಪಾತಿ ಅಥವಾ 2 ಚಪಾತಿ ತಿಂದ್ರೇ ಸಾಕು ಅನ್ನೋಷ್ಟು ಆಗುತ್ತೆ. ಚೀಸೆಲ್ಲ ಹಾಕಿರೋದ್ರಿಂದ ಅದ್ರದ್ದು ರುಚಿನೇ ಬೇರೆ ಥರ ಇರುತ್ತೆ. ಈಗ ಇದನ್ನು ಇನ್ನೊಂದು ಥರ ಲಟ್ಸೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾವು ಮಾಮೂಲಾಗಿ ತ್ರಿಕೋನಾಕಾರದಲ್ಲಿ ಲಟ್ಟಿಸ್ಕೊತೀವಲ್ಲ ಆ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಫಸ್ಟು ರೌಂಡಾಗಿ ಲಟ್ಟಿಸ್ಕೊಳ್ಳಿ. ನಂತರ ಅದನ್ನು ಮಡಕೆ ಮಾಡ್ಕೋಬೇಕು. ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ಳಿ. ಯಾಕೆಂದರೆ ಲಟ್ಟಿಸುವಾಗಲೇ ಒಂದು ಸರಿಗೆ ಅಗಲವಾಗಿ ಲಟ್ಟಿಸ್ಕೊಂಡ್ರೆ ಆಗ ಚಪಾತಿ ಸ್ವಲ್ಪ ತೆಳ್ಳಗಿರುತ್ತೆ. ಚೀಸ್ದು ಮಿಶ್ರಣ ಹಾಕಿದ ಮೇಲೆ ಅಷ್ಟು ತೆಳ್ಳಗೆ ನಾವು ಅದನ್ನು ಹರ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ನೋಡಿ ಈಗ ಇದನ್ನು ಸೈಡಿಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಸವರ್ಕೊಳ್ಳಿ. ಯಾಕೆಂದರೆ ಪದ್ರ ಆಗಬೇಕು ಚಪಾತಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಚೀಸ್ದು ಮಿಶ್ರಣನ ಒಂದು ಸೈಡಿಗೆ ಹಾಕ್ಕೊಂಡು ಅರ್ಧಕ್ಕೆ ಈಗ ಮಡಚ್ಕೊಳ್ಳಿ. ಅದಾದ ನಂತರ ತ್ರಿಕೋನ ಆಕಾರಕ್ಕೆ ಮತ್ತೊಂದು ಸರಿ ಮಡಚ್ಕೊಂಡು ಸ್ವಲ್ಪ ನಿಮಗೆ ಬೇಕು ಒಂದ್ಸರಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಈಗ ಚೀಸ್ ಹಾಕಿದ ಮೇಲೆ ಜಾಸ್ತಿ ಫೋರ್ಸ್ ಕೊಟ್ಟು ಲಟ್ಟಿಸ್ಬೇಡಿ. ಸ್ಮೂತಾಗಿ ಚಪಾತಿನ ಹರ್ಕೊಳ್ಳಿ. ಆಗ ಚಪಾತಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಪ್ಪಗಿರುತ್ತೆ. ಯಾಕೆಂದರೆ ಚೀಸ್ ಮಿಶ್ರಣ ಹಾಕಿರ್ತೀವಲ್ಲ ಹಾಗಾಗಿ. ಇದನ್ನು ತವಾ ಮೇಲೆ ಹಾಕಿ ಎಣ್ಣೆ ಸವರಿ ಚೆನ್ನಾಗಿ 2 ಬದಿಯಲ್ಲಿ ಬೇಯಿಸ್ಕೊಳ್ಳಿ. ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಚಪಾತಿಗಳನ್ನ ಮಾಡ್ಕೊಳ್ಳಿ. ಈಗ ಇನ್ನೊಂದು ರೀತಿ ಹೇಗೆ ಅದನ್ನು ಲಟ್ಟಿಸ್ಕೊಳ್ಳೋದು ಅಂತ ನೋಡೋಣ. ಮಧ್ಯಕ್ಕೆ ಹಾಕಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಚೌಕಾಕಾರವಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಶೇಪ್ ಬೇಕಾದ್ರೂ ನೀವು ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ಅಗತ್ಯವಾಗಿ. ಈ ರೀತಿ ಮಾಡ್ಕೊಳ್ಳಿ. ಮಕ್ಕಳು ಲಂಚ್ ಬಾಕ್ಸಿಗೆ ಡಿಫ್ರೆಂಟಾಗಿ ಮಾಡಿಕೊಡ್ತಿದ್ದಾರೆ. ಈ ರೀತಿ ಮಾಡಿಕೊಡ್ಬೋದು. ಈಗ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಟೇಸ್ಟಿಯಾಗಿತ್ತು. ಇದು ಚೀಸ್ ಮಿಶ್ರಣ ಹಾಕ್ತಲೇ ಮಾಡಿರೋ ಚಪಾತಿ. ಅದು ಸ್ಮೂತಾಗಿ ಚೆನ್ನಾಗಿದೆ. ಚೀಸೇನು ಯೂಸ್ ಮಾಡಿದ್ರೆ ಹಾಗೆ ಸಹ ಚಪಾತಿ ಮಾಡಿಕೊಡ್ಬೋದು. ಇದು ಡಿಫ್ರೆಂಟಾಗಿ ಒಂಥರ ಮಸಾಲೆ ಚಪಾತಿ ಥರ ಇದೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.